ನಮಸ್ತೆ, ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರು ಅಮರ. ಇದು ಬಂದು ತುಂಬ ಅಪರೂಪವಾಗಿರೋದು, ಈ ಕಾಡುಗಳಲ್ಲಿ ಮಾತ್ರ ಸಿಗೋವಂಥ ಗಿಡ ಇದು. ನಾಡಲ್ಲೆಲ್ಲೂ ಸಿಗಲ್ಲ. ಇದನ್ನು ಹುಲಿ ಉಗುರು ಅಂತ ಕರೀತಾರೆ. ನೋಡಿ, ಈ ಗಿಡನ ಮುಟ್ಟಬೇಕು ಅಂದರೆ ಡಬಲ್ ಗುಂಡಿಗೆ ಬೇಕು. ಡಬಲ್ ಮೀಟರು ಈ ಥರ ಇರುತ್ತೆ. ಇದು ಸಣ್ಣ ಗಿಡ ಇದು, ಓಕೆನಾ. ಇದ್ರ ಮುಳ್ಳುಗಳು ನೋಡಿ ಹೆಂಗಿದೆ, ಕಾಣಿಸ್ತಾ ಇದೆಯಾ? ಈ ಮುಳ್ಳುಗಳು. ಇದ್ರದ್ದು ಈಗ ಹೂವು ಬಿಡೋ ಕಾಲ. ಇನ್ನು 2 ತಿಂಗಳು ಇದು ಹೂವು ಬಿಡುತ್ತೆ. ಹೂವು ನೋಡಿ ಎಷ್ಟು ಇದಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಕಿಲೋ ಅಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗೋಯ್ತು. ನೋಡಿ ಹಿಂಗಿದೆ ಇದ್ರದ್ದು ಹೂವು ಬಿಡೋ ಕಾಲ ಇದು. ಇದನ್ನು ಏನೇನಕ್ಕೆ ಬಳಸ್ತಾರೆ ಅಂತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಇದು ದೊಡ್ಡದಾದ ಮೇಲೆ ಯಾವ ರೀತಿ ಮುಳ್ಳುಗಳು ಕಾಣುತ್ತೆ ಅಂತಲೂ ಡೀಟೇಲ್ಸ್ ಕೊಡ್ತೀನಿ. ನೋಡಿ ಈ ಥರ ಇದೆ, ಈ ಬೆಟ್ಟಕ್ಕೆ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಗಿಡ ಹಿಂಗಿರುತ್ತೆ, ಹೂವು ಈ ಥರ ಇರುತ್ತೆ. ಜೇನುಗಳಿಗೆ ನೋಡಿ, ಈ ಹೂವದಲ್ಲಿರುವಂಥ ಜೇನು ಹುಳಗಳು ತುಂಬ ಆನಂದವಾಗಿ ಆಸ್ವಾದಿಸುತ್ತಾ ತೊಗೊಂಡೋಗಿ ಜೇನುಗೂಡು ಕಟ್ಟುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಜೇನು ಹುಳ ಇದೆ ಇಲ್ಲಿ. ಈ ಹೂವದಲ್ಲೆಲ್ಲ ಜೇನು ಹುಳ ಇರುತ್ತೆ. ಈ ಗಿಡ ಎಲ್ಲಿರುತ್ತೆ ಅಲ್ಲಿ ಜೇನಿಗೆ ಹಬ್ಬ ಮಾಡ್ಕೊಳುತ್ತೆ ಜೇನು ಹುಳಗಳು. ಇದನ್ನು ನೋಡಿದ ತಕ್ಷಣ ಈ ಗಿಡ ಹತ್ರ ಹೋಗ್ಬೇಕಾದ್ರೂ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಈ ಹೂವು ಬಂದಿರೋ ಟೈಮಲ್ಲಿ. ಏನಕ್ಕೆ ಅಂದರೆ ಇಲ್ಲೂ ನೋಡಿ ಮುಳ್ಳು ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕಾಣಿಸುತ್ತಾ? ಇಲ್ಲೊಂದು ಮುಳ್ಳಿದೆ, ಹೆಂಗೆ ಚುಚ್ಚುತ್ತೆ ಗೊತ್ತಾ? ಇದು ತುಂಬ ಕಷ್ಟ, ಇದು ತುಂಬ ನೋವಾಗುತ್ತೆ ಚುಚ್ಚಿದರೆ. ಇದು ಹುಲಿ ಉಗುರು ಅಂತ, ಏರ್ ಸಿಂಗ್ ಬೀಳ್ ಸಿಂಗ್ ಅಂತ ಇದೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಕೆಲವರು ಏರ್ ಸಿಂಗ್ ಬೀಳ್ ಸಿಂಗ್ ಅಂತಲೇ ಇದು ಅಂತ ಅನ್ಕೊತಾರೆ. ಏರ್ ಸಿಂಗ್ ಬೀಳ್ ಸಿಂಗ್ ಬೇರೆ, ಹುಲಿ ಉಗುರು ಬೇರೆ, ಅದು ಬೇರೆ ಥರ ಇರುತ್ತೆ. ಅದು ಕಂಡಾಗ ನಾನು ಖಂಡಿತವಾಗ್ಲೂ ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ. ಇದು ಬಂದು ಹುಲಿ ಉಗುರು. ಇದರಿಂದ ಏನೇನು ಮಾಡ್ತಾರೆ, ಇದು ಆರೋಗ್ಯಕ್ಕೆ ಒಳ್ಳೆಯದಾ, ತಾಂತ್ರಿಕಕ್ಕೆ ಒಳ್ಳೆಯದಾ, ಏನೇನಕ್ಕೆ ಒಳ್ಳೆಯದು ಅಂತ ನಿಮ್ಗೆ ಅದನ್ನು ದೊಡ್ಡದಾಗಿ ಇರುವಂಥ ಮುಳ್ಳುಗಳು ತೋರಿಸ್ದಾ ಅದರಲ್ಲಿ ವಾಯ್ಸ್ ಓವರ್ಲಾಪಲ್ಲಿ ನಾನು ಮಾತಾಡ್ತೀನಿ, ಓಕೆನಾ. ನೋಡಿ, ಇದೆ ಹುಲಿ ಉಗುರು. ಈ ಹುಲಿ ಉಗುರಿನ ಹೂವನ್ನು ಇವತ್ತು ಶಿವಲಿಂಗಕ್ಕೆ ಅರ್ಪಿಸಿ ಸ್ವಲ್ಪ ಜಲಾಭಿಷೇಕ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಜಗದೇಕಪಿತ ಮುಂದೆ ಪಾರ್ವತಿಂ ಪರಮೇಶ್ವರ ಹರ ಹರ ಮಹಾದೇವ್ ಶಂಭೋ ಶಂಕರ. ವರ್ಷದಲ್ಲಿ ಒಂದು ಸಲ ಈ ಹೂವನ ಪರಮೇಶ್ವರನ ತಲೆ ಮೇಲೆ ಇಟ್ಟು ಬೇಡ್ಕೊಳ್ಳೋದ್ರಿಂದ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ. ದೃಷ್ಟಿ ದೋಷ, ಹಳೆ ಬಟ್ಟೆ ಹಾಕ್ಕೊಂಡಿದ್ರು 2 ದಿವಸ ಅನ್ನನೇ ಇಲ್ಲ ಅಂದರೂ ಕೂಡ ಜನಗಳ ಕಣ್ಣಿಗೆ ನಾವು ತುಂಬ ಚೆನ್ನಾಗಿದ್ದೀವಿ ಅನ್ನೋ ಥರ ಇರುತ್ತೆ. ಅಂಥವರು ಈ ಹುಲಿ ಉಗುರು ಗಿಡದ 9 ಇಂದ 11 ಇಂಚು ಕಡ್ಡಿನ ಕಟ್ ಮಾಡ್ಕೊಂಡು ಹೋಗಿ ಮನೆ ಬಾಗಿಲಿಗೆ ಕಟ್ಟಿದ್ರೆ ಗೃಹ ಶಾಂತಿ, ಗೃಹ ದೋಷಗಳು ಶಾಂತಿ. ಆಮೇಲೆ ನರದೃಷ್ಟಿ, ಕೆಟ್ಟ ದೃಷ್ಟಿಗಳು ಅದೆಲ್ಲ ನಿರ್ವಹಣೆ, ಫುಲ್ಲು ಮಾಯ ಆಗುತ್ತೆ, ನಿವಾರಣೆ ಆಗೋಗುತ್ತೆ ಎಲ್ಲ. ಯಾರ ಸಿಕ್ಕಿದ್ರೆ ಮಾಡ್ಕೊಳ್ಳಿ. ತುಂಬ ಹಳೆ ಗಿಡ ಇದು. ಏನಾಗಿದೆ ನೋಡಿ, ಲಾಸ್ಟ್ ಟೈಮ್ ಕಾಡಿಗೆ ಬೆಂಕಿ ಬಿದ್ದಾಗ ಎಲ್ಲ ಸುಟ್ಟೋಗಿದೆ. ಇಲ್ಲಿ ಬೊಗ್ಗಕ್ಕಾಗಲ್ಲ, ಎದೊಳಕ್ಕಾಗಲ್ಲ, ಹಂಗಿದೆ ಇಲ್ಲಿ ಜಾಗ. ನಮ್ಮ ಜುಟ್ಟು ಬೇರೆ ಹಿಡ್ಕೊತ ಇದೆ. ಹಿಂಗೆ ಗೊತ್ತಾಯ್ತಲ್ವಾ? ಇನ್ನು ಇದ್ರ ಬಗ್ಗೆ ಹೆಂಗೆ ಮಾಡ್ಕೊಬೇಕು, ಏನು ಮಾಡ್ಕೊಬೇಕು ಅಂತಲೂ ನಮಗೆ ಗೊತ್ತಿರೋಷ್ಟು ವಿಚಾರ ಹೇಳ್ತೀನಿ. ಓಕೆ, ತಿಳ್ಕೊಳ್ಳಿ. ಎಲ್ಲ ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ, ಗೊತ್ತಿರೋರು ಗೊತ್ತು ಅಂತ ಕಮೆಂಟ್ ಬಾಕ್ಸ್ ನಿಮ್ಮದೇ. ಏನೇನು ವಿಚಾರ ಇದೆಯೋ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋದು ಅದೆಲ್ಲ ಹಾಕಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುದೇವ್. ಹುಲಿ ಉಗುರು ಅಲ್ಲಿ ಹೂವು ತೋರಿಸೋದು, ಮತ್ತು ಹುಲಿ ಉಗುರು ಬೇರು ತೋರಿಸ್ತೀನಿ ನಿಮಗೆ, ನೋಡಿ ಹೆಂಗಿರುತ್ತೆ ಅಂತ. ನೋಡಿ ಹಂಗೀ ಬಂದು ಹಂಗೀ ಬೆಳೆದು ಹೆಂಗೋಗಿದೆ ನೋಡಿ. ತುಂಬ ಡೇಂಜರು, ನೀವು ಹೆಂಗೆ ಹೋದ್ರೂ ಬಿಡಿಸ್ಕೊಳಕ್ಕಾಗಲ್ಲ. ಇದ್ರ ಹತ್ರ ಹಿಡ್ದಾಕ್ಬಿಡುತ್ತೆ ಒಂದ್ಸಲಿ ಹಂಗೆ. ಆ ಬಳ್ಳಿಗಳಂತೂ ಚುಚ್ಚಿದ್ರೆ ಪ್ರಾಣ ಹಿಂಸೆ ಅದು. ಆಹಾ, ಹಿಂಗೆ ಬಳ್ಳಿ ಹಿಂಗೆ ಶುರುವಾಗುತ್ತೆ. ಇದು ದೊಡ್ಡದಾದ್ಮೇಲೆ ಈ ರೀತಿ ಹುಲಿ ಉಗುರು ಆಗುತ್ತೆ. ನೋಡಿ ಹೆಂಗಿದೆ, ಕಾಣಿಸ್ತಾ ಇದೆಯಲ್ಲ, ಇದು ಹುಲಿ ಉಗುರು. ಅದು ಒಂದು ಇಷ್ಟಿಷ್ಟು ಇಂಚು ಅಂತ, ಇಷ್ಟು ತೊಗೊಂಡೋಗಿ ಪೂಜೆಗಳು ಮಾಡಿ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮನೆಯಲ್ಲಿ ಮೇಲ್ಗಡೆ ಕಟ್ಟಿದ್ರೆ ಯಾವ ಶತ್ರು ಬಾಧೆನೂ ಇರಲ್ಲ, ಜನಗಳು ಕಣ್ಣು ದೃಷ್ಟಿನೂ ಇರಲ್ಲ. ಏರ್ಸಿಂಗ್ ಬೀರ್ಸಿಂಗ್ ಬೇರೆ, ಹುಲಿ ಉಗುರು ಬೇರೆ. ಇದು ನಮ್ಮ ಗುರುಗಳು ಒಬ್ಬರ ಹತ್ರ ಕೂಡ ನಾವು ಕೇಳಿ ಕೂಡ ತಿಳ್ಕೊಂಡ್ವಿ. ಬಟ್ ವಿವಿಧ ಅಭಿಪ್ರಾಯ ಬಂತು. ಬಟ್ ಏನು ಅಂದರೆ ಅದೇ ಬೇರೆ ಥರ ಇರುತ್ತೆ. ಅದು ನಾನು ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಅದು ಇಲ್ಲಿಲ್ಲ. ಇಲ್ಲಿಂದ ಸುಮಾರು ಒಂದು 80-90 ಕಿಲೋಮೀಟ್ರ್ ಹೋದರೆ ಅಲ್ಲೊಂದು ಕಾಡಿದೆ. ಆ ಕಾಡಲ್ಲಿ ಸತ್ಯಮಂಗಳ ಕಾಡದು, ತಮಿಳ್ನಾಡು, ಅಲ್ಲಿ ಇದೆ. ಅದು ನಾವು ಒಂದ್ಸಲಿ ನೋಡಿದ ನೆನಪು, ಅದು ತೋರಿಸ್ತೀನಿ. ಬಟ್ ಇದು ಹುಲಿ ಉಗುರು ತುಂಬ ಚೆಂದಾಗಿ ಕೆಲಸ ಮಾಡುತ್ತೆ, ಅಂತಿಂಥದ್ದಲ್ಲ. ನರಘೋಷ, ಯಾರು ಶತ್ರು, ಹುಲಿ ಉಗುರು ಅಂದರೆ ಸುಮ್ಮನೆ ಯಾರೂ ತೊಂದರೆ ಕೊಡೋಕ್ಕಾಗಲ್ಲ ವ್ಯಕ್ತಿಗೆ. ಅಷ್ಟು ಶಕ್ತಿನ ಪ್ರಸಾದಿಸುವಂಥ ಹುಲಿ ಉಗುರು. ಅದನ್ನು ತುಂಬ ಹಳೆ ಗಿಡ ಇದು. ಏನಾಗಿದೆ ನೋಡಿ, ಲಾಸ್ಟ್ ಟೈಮ್ ಕಾಡಿಗೆ ಬೆಂಕಿ ಬಿದ್ದಾಗ ಎಲ್ಲ ಸುಟ್ಟೋಗಿದೆ. ಇಲ್ಲಿ ಬೊಗ್ಗಕ್ಕಾಗಲ್ಲ, ಎದೊಳಕ್ಕಾಗಲ್ಲ, ಹಂಗಿದೆ ಇಲ್ಲಿ ಜಾಗ. ನಮ್ಮ ಜುಟ್ಟು ಬೇರೆ ಹಿಡ್ಕೊತ ಇದೆ. ಹಿಂಗೆ ಗೊತ್ತಾಯ್ತಲ್ವಾ? ಇನ್ನು ಇದ್ರ ಬಗ್ಗೆ ಹೆಂಗೆ ಮಾಡ್ಕೊಬೇಕು, ಏನು ಮಾಡ್ಕೊಬೇಕು ಅಂತಲೂ ನಮಗೆ ಗೊತ್ತಿರೋಷ್ಟು ವಿಚಾರ ಹೇಳ್ತೀನಿ. ಓಕೆ, ತಿಳ್ಕೊಳ್ಳಿ. ಎಲ್ಲ ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ, ಗೊತ್ತಿರೋರು ಗೊತ್ತು ಅಂತ ಕಮೆಂಟ್ ಬಾಕ್ಸ್ ನಿಮ್ಮದೇ. ಏನೇನು ವಿಚಾರ ಇದೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋದು ಅದೆಲ್ಲ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುದೇವ್. ಮನೆ ಕಟ್ಟಬೇಕು ಅಂತ ಪಾಯ ಹಾಕಿರ್ತೀರ, ಪಿಲ್ಲರ್ ಹಾಕೋಕ್ಕಾಗಲ್ಲ. ಸರಿ, ಪಿಲ್ಲರ್ ಹಾಕಿರ್ತೀರ, ಮೋಲ್ಡ್ ಹಾಕೋಕ್ಕಾಗಲ್ಲ. ಉದಾಹರಣೆ ಹೇಳ್ತಾ ಇರೋದು. ಯಾವುದೋ ಕೆಲಸಗಳು ಹಂಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ, ವಿಘ್ನಗಳು. ಯಾವ ಕೆಲಸ ಆದರೂ ಆಗಲಿ, ಕಾರ್ ತೊಗೊಬೇಕು ಅಂದ್ಕೊಂಡಿರ್ತೀರ, ದುಡ್ಡು ಎತ್ತಿಕ್ಕಿರ್ತೀರ, ಬೇರೆ ಎಲ್ಲೋ ಖರ್ಚಾಗ್ಬಿಡುತ್ತೆ, ಕಾರ್ ತೊಗೊಳಕ್ಕಾಗಲಿಲ್ಲ. ಏನೇನೋ ಈ ವಿಘ್ನಗಳನ್ನೆಲ್ಲನೂ ಸೈಡ್ಗಿಟ್ಬಿಟ್ಟು ನಮ್ಮ ಅಭಿವೃದ್ಧಿ ಕಡೆ ಹೋಗೋಕ್ಕೆ ದಾರಿ ಮಾಡ್ಕೊಳ್ಳೋ ಅಂಥ ಏಕೈಕ ಗಿಡ ಇದು ಹುಲಿ ಉಗುರು. ಇದನ್ನು ಸಿದ್ಧಿ ಮಾಡಿಕೊಂಡು ಬಾಗಿಲ ಮೇಲೆ ನೀವು ಪ್ರತಿಷ್ಠಾಪನೆ ಮಾಡಿದ್ದೇ ಆದರೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಮನೆಗೆ ಇಲ್ಲ ನಿಮ್ಮ ಸೈಟು, ನಿಮ್ಮ ಜಮೀನಿಗೆ ಇದೊಂದು 3 ಇಂಚು ತೊಗೊಂಡು 4 ದಿಕ್ಕಲ್ಲಿ ಇದನ್ನು ಊತಿಡೋದ್ರಿಂದ ತುಂಬ ರಕ್ಷಣೆ. ತಾಯಿ ದುರ್ಗಿ ದೇವಿಯ ವಾಹನನೇ ಈ ಹುಲಿ, ಸಿಂಹ ಇಂಥದ್ದು. ಈ ರೀತಿ ನಿಮಗೆ ರಕ್ಷಣೆ ಕೊಡುತ್ತೆ. ಒಂದು ರೀತಿ ಇದು ದುಷ್ಟ ಜನರಿಂದ, ದುಷ್ಟ ಗ್ರಹಗಳಿಂದ ನಿಮಗೆ ದೈವಿಕ ಕಾಂಪೌಂಡಾಗಿ ಕೆಲಸ ಮಾಡುತ್ತೆ. ಅಷ್ಟು ಒಳ್ಳೆಯದು. ಎಲ್ಲರಿಗೂ ಒಳ್ಳೆಯದಾಗಲಿ, ಬಳಸ್ಕೊಳ್ಳಿ. ಶ್ರೀಕೃಷ್ಣಾರ್ಪಣಮಸ್ತು.